ಏಕಾಂತದಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ಅತ್ಯಂತ ತಮಗೆ ಪ್ರೇಮ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಹಂಚಿಕೊಳ್ತಕ್ಕಂಥವರಾಗ್ತಾರೆ. ಎಷ್ಟು ಸಂಸಾರದಲ್ಲಿರ್ತಕ್ಕಂಥ ಒಂದು ಸಣ್ಣ ಸುಖ, ಒಂದು ಸಣ್ಣ ಕ್ರಿಯೆಯನ್ನು ಕೂಡ ಅದು ತತ್ವವನ್ನಾಗಿ ಮಾಡಿ ನೋಡಿ ಎಷ್ಟು ದೊಡ್ಡ ಉಪಕಾರ ಆಯಿತು ಮುಖ್ಯ ಪ್ರಾಣದೇವರ ನಂಬಿಕೆಗೆ. ಆ ಸಿದ್ಧಾಂತ ಬಿಡಿ, ವಾಯುದೇವರು ರಮ ಅವೆಲ್ಲ ಇರಲಿ ಒಂದು ಕಡೆ. ಅಂದರೆ ಲೋಕದಲ್ಲಿ ನಮಗೆ ನಂಬದೇ ಇದ್ದಾಗ ನಂಬಿಕೆಗೆ ಬರುವಂತಹ ಘಟನೆಗಳು ಕೂಡ ಇನ್ನೊಬ್ರಿಗೆ ಗೊತ್ತಾಗದೇ ಇರೋದು ಗಂಡ ಹೆಂಡರಲ್ಲಿ ಇರುತ್ತೆ. ಅಂಥದ್ದು ಕೂಡ ಹೊರಗೆ ಹೋಗುತ್ತೆ. ಗಂಡ ಹೆಂಡರಲ್ಲಿರೋದು ಕೂಡ ಹೊರಗೆ ಹೋಗುತ್ತೆ. ಯಾಕೆ? ಪ್ರೀತಿ ಪಾತ್ರರಿಗೆ ಹೇಳ್ತಾರೆ. ಪ್ರೀತಿ ಪಾತ್ರರು ಅಂತ ಈ ಕಾಲದಲ್ಲಿ ಹೇಳೋದೇ ಕಷ್ಟ. ಹೇಳಿದ್ರೆ ಅವರು ಊರೆಲ್ಲ ಹೇಳ್ತಾರೆ, ಯಾರಿಗೂ ಹೇಳ್ಬೇಡಿ ನಿಮ್ಗೆ ಹೇಳಿದ್ದೀನಿ, ಯಾರಿಗೂ ಹೇಳ್ಬೇಡಿ ನಿಮ್ಗೆ ಹೇಳಿದ್ದೀನಿ ಅಂತ. ಮೊಬೈಲ್ ಹೋಗೋದಕ್ಕಿಂತ ಮೊದಲೇ ಇದು ಹೊಟ್ಟೋಗುತ್ತೆ. ರಥಪೋಗದ ಮುನ್ನ ಮನೋರಥ ಹೋಗಿಯುವುದು ಅಂತ ಹೇಳಿದರು. ಹಾಗೆ ನಾವು ಹೇಳೋಕ್ಕೆ ಮೊದಲೇ ಮೊಬೈಲ್ ಎಲ್ಲ ಕಡೆಗೂ ಹಾಕ್ಬಿಟ್ಟಿರುತ್ತೆ ಅಲ್ವಾ. ಹಾಗೆ ಏಕಾಂತದಲ್ಲಿದ್ದಾಗ ಇಂಥ ಒಂದು ಸಮಯವನ್ನು ಕಾಯ್ತಾ ಅನ್ಯತ್ರ ಮನಸ್ಸಿದೆ ಗಂಡ ಹೆಂಡತಿಗೆ ಅಂತ ತಿಳ್ಕೊಂಡು ಒಬ್ಬ ಕುರಂಗಾಸುರ ಅಂತ ಒಬ್ಬ ದೈತ್ಯ ಕಾಗೆ ರೂಪ ತೊಗೊಂಬರ್ತಾನೆ. ಕೆಟ್ಟ ಕಾಮಕ ಸೀತಾಮ್ಮನವರ ರೂಪವನ್ನು ನೋಡಿ ಕೆಟ್ಟ ಕಾಮಕರಿಗೆ ಮುಖನೇ ಮುಖ್ಯನೋ ದೇಹ ಮುಖ್ಯನೋ ಯಾವುದು ಮುಖ್ಯನೋ ಗೊತ್ತಿಲ್ಲ ಅನ್ನೋದು ಇಲ್ಲಿ ತೋರಿಸ್ತಾನೆ. ವಕ್ಷಸ್ಥಳವನ್ನು ಕುಕ್ಕಿದ ಕೊಕ್ಕನಿಂದ. ಅಮ್ಮನವರು ಅಂದರು, ರಾಮದೇವ್ರಿಗೆ ಗೊತ್ತೇ ಇಲ್ವೇ? ಯಾಕೇನು ನೋಡ್ತಾರೆ? ರಕ್ತ ಸುರಿತಾ ಇದೆ. ರಕ್ತ ಎಲ್ಲಿತ್ತು? ಅಮ್ಮನವ್ರ ಸ್ಥಾನದಲ್ಲಿ ಇತ್ತು ಕೇಳಿದ್ರೆ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇದೋಸ್ತಿ ಸಂಭವ. ಆ ಕಟಿ ಆನಂದ, ಆ ಊರು ಆನಂದ, ಆ ಜಂಗೆ ಆನಂದವೇ ಅಂತ. ವಿಜ್ಞಾನಾನಂದ ಸ್ವರೂಪರು ಇಬ್ಬರು ಕೂಡ. ಅದೇ ಪ್ರಕೃತದಲ್ಲಿ ಸೃಷ್ಟಿಯಾಯಿತು. ಆಗ ರಾಮದೇವರು ಒಂದು ಹುಲ್ಕಡ್ಡಿಯನ್ನು ತಗೊಂಡು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರು. ಅಭಿಮಂತ್ರಣ ಮಾಡಿ ಕುರಂಗಾಸುರನ್ನು ಅಟ್ಟಿಸ್ಕೊಂಬಂತು. ಎಲ್ಲೆಲ್ಲೂ ಹೋದರೂ ಬೀಳಲಿಲ್ಲ. ಕೊನೆಗೆ ಸಂಹಾರ ಎಂಬತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಾಯಿತು. ಆ ಕಾಗೆ ಒಳಗಿದ್ದ ಕುರಂಗಾಸುರ ಅವನು ಜಯಂತನ ಆವೇಶ ಒಳಗೆ. ಜಯಂತನಿಗೆ ಶಾಪ ಇತ್ತು. ಅವ ಹೋದ, ಇವ ಸತ್ತು ಬಿದ್ದ. ಕಾಕಾಕ್ಷಿಗನ್. ಆದ್ದರಿಂದ ಪ್ರಯೋಗ ಮಾಡಿದ ಗುರುತಿಗೆ ಇವತ್ತೂ ಕೂಡ ಕಾಗೆಗೆ ಒಂದು ಕಣ್ಣಿಲ್ಲ, ಕಣ್ಣಲ್ಲಿ ಸೇರಿಕೊಂಡಿದ್ದ ಅವನು. ಅಲ್ಲ ನಿಮ್ಗೆ ಹೆಂಗೆ ಗೊತ್ತು ಕಾಗೆ ಕಣ್ಣಿಲ್ಲ ಅಂತ? ಅಂದರೆ ಅಲ್ಲ, ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದಾರೆ, ಹೇಳ್ತಾ ಇದ್ದಾರೆ ಅಷ್ಟು. ಅದಕ್ಕೆ ಕಾಗೆ ಕಣ್ಣು ಅನ್ನೋದಿಲ್ಲ, ಹಿಂಗೆ ನೋಡುತ್ತೆ, ಇಲ್ಲ ಹಿಂಗೆ ನೋಡುತ್ತೆ. ಅದರ ಗುಡ್ಡೋಳು ಓಡಾಡುತ್ತೆ ಅಂತ ಅರ್ಥ. ಎರಡು ಕಣ್ಣು ಇರುತ್ತೆ ಕಾಗೆಗೆ, ಕಾಣೋದು ಒಂದೇ ಅಂತ ಅರ್ಥ. ಎಷ್ಟೋ ಜನಕ್ಕೆ ಎರಡು ಕಣ್ಣು ಇರುತ್ತೆ, ಒಂದೇ ಕಣ್ಣು ಕಾಣೋದು. ಹಾಗೂ ನೀವು ಹಠ ಮಾಡಿದ್ರೆ ನಾನು ತಿರ್ಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ಒಂದು ಕಣ್ಣು ಮುಚ್ಕೊಂಡ್ರೆ ಪದಾರ್ಥ ಕಾಣುತ್ತೆ, ಎರಡು ಕಣ್ಣು ಯಾಕೆ ಬೇಕು ಅಲ್ವೇ? ಎರಡು ಕಣ್ಣು ಬಿಟ್ಟರು ಒಂದೇ ಕಾಣುತ್ತೆ. ಹಾಗಾದರೆ ಎರಡು ಕಣ್ಣಿಗೆ ಎರಡು ಕಾಣಬೇಕಾಗಿತ್ತು, ಒಂದೇ ಯಾಕೆ ಕಾಣುತ್ತೆ ಅಂತ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ? ಅರ್ಥ ಆಯ್ತಾ? ಹೇಳಿ. ನಾಸ್ತಿಕ ಪ್ರಶ್ನೆ ನೀವು ಮಾಡ್ತೀವಿ ಅಂದರೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂದಿಟ್ಟಿಗೆ ಹೆದರ್ಕೊಂಡ್ಬಿಡ್ಬೇಡಿ. ಊರಿನ ಮಾತೆಲ್ಲ ಇದೆ. ನಮ್ಮ ಗುರುಗಳು ಹೇಳ್ತಾ ಇದ್ದರು, ಈ ದೇಹಕ್ಕೆ ಆತ್ಮಪಿಂಡ ಹಾಕ್ಕೊಂಡಿದ್ದೀನಿ, 4 ಗೋಡೆ ಮಧ್ಯ ಕೂತಿದ್ದೀನಿ, ನನ್ನ ಮನಸ್ಸಿಗೆ ಆತ್ಮಪಿಂಡ ಹಾಕ್ಕೊಂಡಿಲ್ಲ, ಊರೆಲ್ಲ ಸುತ್ತಾಕೊಂಬರುತ್ತೆ ಅಂತ. ಅರ್ಥ ಆಯ್ತಾ? ಎಷ್ಟು ಅರ್ಥ ಇದೆ ಅದರಲ್ಲಿ ಲೆಕ್ಕ ಹಾಕೊಳ್ಳಿ. ನಾವು ಹಾಕ್ಕೊಂಡಿರೋದು ದೇಹಕ್ಕೆ ಪಿಂಡ ಹಾಕ್ಕೊಂಡಿರ್ತೀವಿ. ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಅದು ಮುಟ್ಟಬಾರ್ದು, ಇದು ಮುಟ್ಟು. ರಿಸ್ಟ್ರಿಕ್ಷನ್ ಭಾರಿ ಸನ್ಯಾಸಿಗಳಿಗೆ ಅಲ್ವಾ. ಸ್ವತಂತ್ರವೇ ಕಳ್ಕೊಂಡ್ಬಿಡ್ತೀವಿ. ಒಬ್ರು ಇದ್ದಿರಬೇಕು, ಒಬ್ಬರು ಅದೊಂದು ದೊಡ್ಡ ಗಂಡ ಅಂತಾರೆ. ಇರಲಿ ಬಿಡಿ, ಅದು ಮಾತು ಯಾಕೆ. ಇನ್ಯಾರೂ ಸನ್ಯಾಸ ತೊಗೋಬೇಡಿ. ಪೀಠಾಧಿಪತಿಗಳು ಪರಂಪರೆ ಗತಿ ಇಲ್ಲ ತೊಗೋತಾರೆ. ಬೇರೆ ಯಾರೂ ತೊಗೊಳಕ್ಕಾಗಲ್ಲ. ಅಷ್ಟು ಕಷ್ಟ ಇದೆ. ಒಂದು ಸಣ್ಣ ಧರ್ಮನೂ ಕೂಡ ಪರಿಪಾಲನೆ ಮಾಡಲಿಕ್ಕಾಗಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಅಷ್ಟು ಬಂದ್ಬಿಟ್ರೆ ನಮ್ಮ ಧರ್ಮ ಎಲ್ಲಿರುತ್ತೆ? ಸಾಧ್ಯವೇ ಇಲ್ಲ. ಹಾಗೆ ದುಃಖ ಪಡಬೇಕಾಗತ್ತೆ. ಆದ್ದರಿಂದ ಅವ್ರು ಹೇಳಿದ್ದು, ದೇಹಕ್ಕೆ ಹಾಕ್ಕೊಂಡಿರ್ತೀವಿ, ಒಂದು ಕಡೆ ಕೂತಿದ್ದೀವಿ, ಆತ್ಮಪಿಂಡ ಹಾಕ್ಕೊಂಡಿಟ್ಟಿಗೆ ಮನಸ್ಸು ನಮ್ಮ ಕಂಟ್ರೋಲ್ ಬಂದುಬಿಡುತ್ತೇನೋ ಹುಚ್ಚ. ಇವೆಲ್ಲ ಸುತ್ತಾಕೊಂಡ್ಬರುತ್ತೆ, ಬೇಡದೇ ಇರೋದು ವಿಷಯವೆಲ್ಲ. ಎಷ್ಟು ಒಳ್ಳೆ ಮಾತು. ಮನಸ್ಸಿಗೆ ಹಾಕ್ಕೊಂಡಿದ್ದೀವ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬೇಡ ಅಂತ ನಾವು ಅಂತೀವಿ, ಎಲ್ಲ ಕಡೆನೂ ಹೋಗ್ತೀವಿ. ಹಾಗೆ ಆ ಕಾಗೆ ಇವತ್ತೂ ಕೂಡ ಗುರುತವಾಗಿ ಒಂಟಿ ಕಣ್ಣೇ ಕಾಣೋದು. ಅದಕ್ಕೆ ಕಾಗಾಕ್ಷಿಗಮ್ ಅಂತ ಹೇಳ್ತಾರೆ. ಅಂಥ ದೈತ್ಯನನ್ನು ಸಂಹಾರ ಮಾಡಿದ್ದಾರೆ. ಆ ಕುರಂಗಾಸುರ ಸತ್ತು ಬೀಳ್ತಕ್ಕಂಥವನಾಗಿದ್ದಾನೆ. ಎಲ್ಲವರ ಬಲ್ದವರೇ. ರಾಮ ಸಂಹಾರ ಮಾಡಬೇಕಾದ್ರೆ ಸಾಮಾನ್ಯವನು ಅಲ್ವೇ ಇಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಶ್ರೀಮದಾಚಾರ್ಯ ಎದುರಿಗೆ ವಾದಕ್ಕೆ ಕೂತ್ಕೋಬೇಕು ಅಂದರೆ ಇಬ್ಬರೇನೆ ಅಂತ. ಕಾಪಿ ಉಪ್ಪಿಟ್ಟಿನವ್ರು ಯಾರೂ ಕೂತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಮನುಷ್ಯರು ಅಂತ ಅರ್ಥ. ಅವ್ರು ಯಾವಾಗಲೂ ಕಾಪಿ ಉಪ್ಪಿಟ್ಟು ಅಂತ ಹೆಸರಿಟ್ಟಿದ್ರು ಮನುಷ್ಯರಿಗೆ ಅಷ್ಟೇ. ಅವರೆಲ್ಲೂ ವಾದ ಗೀದ ಮಾಡೋಕ್ಕಾಗಲ್ಲ. ಆಚಾರ್ಯರಿಗೆ ವಾದ ಮಾಡಬೇಕು ಅಂದರೆ ಅಲ್ಲ ದೇವತೆಯಾಗಿ ಸೋತು ಶರಣಾಗತನಾಗಬೇಕು, ಇಲ್ಲ ದೈತ್ಯನಾಗಿ ವಾದ ಮಾಡಿ ಉತ್ತರ ಕೊಡೋಕ್ಕಾಗದೆ ರಾತ್ರಿ ಸವಾದಿ ಸಿಂಹೋತ್ರ ಸಬುದ್ಧಿ ಸಾಗರ ಓಡೋಬೇಕು ಬೀಗ ಹಾಕ್ಕೊಂಡು. ಇನ್ಯಾರೂ ಅವ್ರ ಹತ್ರ ವಾದ ಮಾಡೋರಿಲ್ಲ, ಇಬ್ಬರೇ ಅಲ್ವಾ. ಹಾಗೆ ರಾಮನ ಹತ್ರ ಹೊಡೆದು ಸಾಯಿಸಬೇಕು ಅನ್ಬೇಕಾದ್ರೆ ರಾಮನ ಮೇಲೆ ಯುದ್ಧಕ್ಕೆ ಬರಬೇಕು, ರಾಮ ಕೊಲ್ಲಬೇಕು ಅನ್ಬೇಕಾದ್ರೆ ಅದು ಸಾಮಾನ್ಯ ವ್ಯಕ್ತಿಗಳಂತೂ ಅಲ್ಲ.
ಅಲ್ಲೇ ಗೊತ್ತಾಗೋಗುತ್ತೆ, ಅದಕ್ಕೇನು ದೊಡ್ಡ ಕನ್ನಡಿ ಹಿಡಿಬೇಕಾಗ್ತದೆ. ಅಲ್ಲೇ ಕೂತ್ಕೊಂಡಿದ್ದರು. ಸರಿ, ಮಾತು ನಡೀತು ಕುರಂಗಾಸುರನ ಸಂಹಾರ. ಲೋಕಾಭಿಪ್ರಾಯವಾಗಿ ರಾಮ ಲಕ್ಷ್ಮಣ ಸೀತೆ ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ಒಬ್ಬಳು ಸುಂದರ ರೂಪಿ ಹೆಣ್ಣು ಮೊದಲು ಶೂರ್ಪಣಖ ಅಂತ ಕರೀತಾರೆ, ರಾವಣನ ತಂಗಿ. ಮದುವೆ ಮಾಡ್ಕೊಂಡಿದ್ಲು. ಏನೋ ಗಂಡ ಹೆಂಡ್ತಿಗೆ ಜಗಳ ಆಯಿತು, ಅಂದರೆ ರಾವಣನ ಕೋಪ ಬಂತು, ತಂಗಿ ಗಂಡನ ಕೊಂದುಬಿಟ್ಟ. ರಾಕ್ಷಸರ ಬುದ್ಧಿಯೇ ಎಷ್ಟು, ಕೋಪ ಬಂದು ಏನು ಮಾಡ್ತಾರೋ. ನನ್ನ ಗಂಡನ ಕೊಂದುಬಿಟ್ಟಿಯಲ್ಲ ಅಂದು. ಅವನಂಗೆ ಮಾತಾಡ್ದಾಗ ಕೊಂದುಬಿಟ್ಟೆ, ಏನೀಗ ಅಂದು. ಅಲ್ಲ, ನನ್ನ ಗಂಡ ಹೋಗ್ಬಿಟ್ನಲ್ಲ ಅಂದರು. ಬೇರೆ ಗಂಡನ ಮಾಡ್ಕೊ, ಅದೇನು ದೊಡ್ಡ ವಿಚಾರ. ಗಂಡ ಹೋದರೆ ಇನ್ನೊಂದು ಗಂಡ, ಅದಕ್ಕೆ ಯಾಕೆ ಒದ್ದಾಡ್ತಿ? ಅವ್ರು ಯಾರನ್ನು ಮಾಡ್ಕೊಳ್ಳಿ ಅಂದ್ಲು. ನಾನು ಅಪ್ಪಣೆ ಕೊಟ್ಟಿದ್ದೀನಿ, ಹೋಗಿ ತಿರುಗು, ಯಾರನ್ನು ಬೇಕಾದ್ರೂ ಮದುವೆ ಮಾಡ್ಕೊಂಬ, ಆಶೀರ್ವಾದ ಮಾಡ್ತೀನಿ. ಸರಿ, ಹೊರಟ್ಲು. ಸುತ್ತಾ ಇದ್ದಾಳೆ. ರಾಕ್ಷಸಿನ ಯಾರು ಮಾಡ್ಕೋಬೇಕು? ಏನೋ ದೈವಿ ಯೋಗ ಇಲ್ಲಿಗೆ ಬಂದು ಇಬ್ಬರು ಸುಂದರಾಂಗರು 3 ಜನ ಕೂತ್ಬಿಟ್ಟಿದ್ದಾರೆ, ಒಂದು ಹೆಣ್ಣು 2 ಗಂಡು. ಸೀತೆಯನ್ನು ನೋಡಿದ್ಲು. ಓಹೋ, ಲೋಕವಿಲಕ್ಷಣವಾದ ರೂಪ. ನಾನು ರಾಕ್ಷಸಿ ಥರ ಹೋದರೆ ಗೊತ್ತಾಯ್ತಾ, ಮದುವೆ ಮಾಡ್ಕೊಂಡಾಗೆ ಇದೆ. ಇವಳು ಒಬ್ಬಳಿರೋದ್ರಿಂದ ಇಬ್ಬರಿರೋದ್ರಿಂದ ಯಾರೋ ಒಬ್ಬಳು ಹೆಂಡತಿ ಆಗಿರಬೇಕು, ಇನ್ನೊಬ್ಬ ಬ್ರಹ್ಮಚಾರಿ ಇರ್ಬೋದು, ಅವನು ಮದುವೆ ಮಾಡ್ಕೋಬೋದೇನೋ ನೋಡೋಣ ಅಂತ ಸುಂದರ ರೂಪ ತಗೊಂಡ್ಳು ಶೂರ್ಪಣಖಿ. ಅಂದರೆ ಇದರಿಂದ ಗೊತ್ತಾಗತ್ತೆ, ಶ್ರೀಮದಾಚಾರ್ಯ ಹೇಳಿದಂತೆ ಸುಂದರ ರೂಪ ಅನ್ನೋದು ಸಾತ್ವಿಕದಲ್ಲೂ ಇರುತ್ತೆ, ತಾಮಸದಲ್ಲೂ ಇರುತ್ತೆ, ರಾಕ್ಷಸ ಯಕ್ಷ ಪಿಶಾಚಿಗಳಲ್ಲೂ ಇರುತ್ತೆ, ಭೂತ ಪ್ರೇತಗಳಲ್ಲೂ ಇರುತ್ತೆ, ದೇವತೆಗಳಲ್ಲೂ ಇರುತ್ತೆ, ಗಂಧರ್ವ ಅಪ್ಸರಾಸ್ತ್ರೀಯಲ್ಲೂ ಇರುತ್ತೆ. ಶಾಪದಿಂದಲೂ ಸುಂದರ ರೂಪ ಬರುತ್ತೆ, ದುಷ್ಟ ರೂಪಗಳು ಬರ್ತವೆ. ಕಂಡುಹಿಡಿಯೋಕ್ಕೆ ಕಷ್ಟ. ರಾಕ್ಷಸ ಮಾಯೆ ದೇವತೆಗಳಿಗಿಂತಲೂ ಸುಂದರ ರೂಪವನ್ನು ತಗೊಳ್ಳುವಂಥ ಮಾಯೆ ತಾತ್ಕಾಲಿಕವಾಗಿರುತ್ತೆ. 2 ಕಡೆ ನೋಡ್ಬೋದು ಅದನ್ನು ನಾವು. ಇಲ್ಲಿ ರಾಮಾಯಣದಲ್ಲಿ ಶೂರ್ಪಣಖೆ ಅಲ್ವಾ, ಭಾರತದ ಕಥಾಂತರ್ಗತವಾದ ಭಾಗವತ ಇತ್ಯಾದಿಗಳಲ್ಲಿ ಕೃಷ್ಣ ಕಥೆಗಳನ್ನು ನೋಡ್ತಕ್ಕಂಥ ಕಾಲದಲ್ಲಿ ಪೂತನಿ ತೊಗೊಂಡ್ಬಂದಿದ್ದು ಸುಂದರ ರೂಪ. ಗೋಪಿಕಾಶ್ರೀಗಳೆಲ್ಲ ತೊಟ್ಲೆ ಬಿಟ್ಬಿಟ್ಟು ಆಚಿಕೆ ಊಟ ಅವಳನ್ನೇ ನೋಡ್ತಾ ನಿಂತ್ಬಿಟ್ರು. ಕೃಷ್ಣನ ನೋಡ್ತಾ ತೂಗ್ತಾ ಇದ್ದವರು ಕೃಷ್ಣನ ತೊಟ್ಲು ಬಿಟ್ಬಿಟ್ಟು ಅವಳ ಏನು ಚೆಲುವೆ ಅಂತ ಅವಳು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಂದು ಸೀದಾ ಮಗುನ ಎತ್ಕೊಂಡ್ಲು, ಹೊರಟ್ಲು. ಏನು ಯಾಕೆ ತೊಗೊಂಡು ಹೋಗ್ತೀವಿ ಅಂತಲೂ ಕೇಳಿದ್ರು. ಎಷ್ಟು ಸುಲಭ ಆಯ್ತು ನೋಡಿ ರಾಕ್ಷಸ ಮಾಯ. ತೊಗೊಂಡು ಆಚ್ಕೋದು. ಯಾಕೆ ಅಂದರೆ ವಾದರಾಜರು ಹೇಳೋದು, ಈಗ ಸಾಯ್ತಾಳವಳು, ಸಾಯುವಾಗ ಒರಿಜಿನಲ್ ರೂಪ ಬರುತ್ತೆ, ಎಷ್ಟು ಉದ್ದ ಎಷ್ಟು ಅಗಲ ಹೆಂಗಿರ್ತಾಳೆ ಅಂತ. ಈ ಮನೆ ಇಳಿಸಲ್ಲ, ಅದಕ್ಕೋಸ್ಕರ ಬೈಲಿಗೆ ಕರ್ಕೊಂಡು ಹೋದ್ಬೋದು. ಈಗ ಕೊಲ್ಲುತ್ತಾ ಮಗು, ಇಲ್ಲ 2 ನಿಮಿಷ ಹಾಲು ಇಡಕ್ಕೆ ಇಡ್ತಾಳೆ. ಅವರಮ್ಮ 1000 ವರ್ಷ ತಪಸ್ಸು ಮಾಡಿ ಮಗನ ಪಡೆದಿದ್ದಾಳೆ, ಅವಳ ಹಾಲೇ ಬಾಯಿ ಆಗ್ತಿಲ್ಲ. ಇವನು ಕರುಗಳ ಬಾಯಿಗೆ ಹಾಕ್ತಾನೆ, ಹಸು ಬಾಯಿಗೆ, ಹಸು ಕೆಚ್ಚಲಿಗೆ ಹೊಡ್ಕೋತಾಳೆ ಯಶೋದ. ಹಾಲು ಸುರಿದೋಗ್ತಿದೆ ನಂದು, ನೀ ಕುಡಿಯಲ್ಲ. ಆ ಹಸುಗಳು ಕೆಚ್ಚಲಿಗೆ ಹಾಕಿ ಆ ಕರುನ ದಬ್ಬಿಟ್ಟು ಹಾಲು ಕುಡಿತೀಯಲ್ಲ, ಇದೆಂಥದೇ ನಿನ್ನ ಬುದ್ಧಿ ಅಂತ ಕೇಳ್ತಾಳೆ. ನಾನು ಗೋಪಾಲ ಸರ್ವಪಾಲಕ ಅಂತ ನನ್ನ ಕರೀತಾರೆ, ಏನು ಮಾಡಲಿ ಅಂತ ಸ್ವಾಮಿ. ನಂಗೆ ಗೋಪಾಲ ಅಂತ ಹೆಸರಿಟ್ಟಿದ್ದಾರೆ, ನಾನು ಸರ್ವಪಾಲಕ, ಆದ್ದರಿಂದ ಆ ಹಾಲನ್ನು ಸೃಷ್ಟಿ ಮಾಡೋ ನಂದೇ ಯಾರು, ನಾ ಕುಡ್ಕೋತಾ ಇದ್ದೀನಿ, ನಿಂಗೇನು ಹೊಟ್ಟೆ ಅವ್ರಿಗೆ